ಸೊ ವಾಟ್ಸಪ್ ಫ್ಯಾಮ್ ನಾನು ಬಂದಿದ್ದೀನಿ ನಿಮ್ಮ ಜೊತೆ ಒಂದು ಹೊಸ ಬ್ಲಾಗ್ ತಗೊಂಡು. ಸೊ ಈಗ ಈ ಪ್ಯಾಕೇಜ್ ಎಲ್ಲ ನೋಡ್ತೀರಿ, ನಿಮಗೆ ಗೊತ್ತಾಗಿರಬೇಕು. ನಾನು ಹೋಗ್ತೀನಿ ನನ್ನ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ಪು. ಎಲ್ಲಿಗೆ? ಯಾವಾಗ? ಎಲ್ಲ ಗೊತ್ತಾಗಬೇಕಾದ್ರೆ ಫುಲ್ ಬ್ಲಾಗ್ ಮಾಡಲೇಬೇಕು ಗೈಸ್. ನೋಡಿ ಗೈಸ್, ನಾವು ಅವಾಗಿಂದ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಸ್ ನಂಬರ್ ತೋರಿಸ್ತೈತೆ. ಆ ಬಸ್ ನಂಬರ್ ಇಲ್ಲಿ ಬಂದರೆ ಫುಲ್ ರಾಂಗ್ ಬೇರೆ ಬೋರ್ಡ್ ಹಾಕೊಂಡು ಹೋಗ್ತಾ ಇದ್ದಾರೆ. ಫುಲ್ಲು ಹಿಂಗೆ ಬೆಂಗಳೂರು ಟ್ರಾಫಿಕ್ಕು ಫುಲ್ ಪ್ರಾಬ್ಲಮ್ಮು. ಬೆಂಗಳೂರು ಟ್ರಾಫಿಕ್ ಪ್ರಾಬ್ಲಮ್ಸ್ ನೋಡಿ. ಇಲ್ಲಿ ಹೆಂಗೆ ಮೋಸ ಮಾಡ್ತಾರೆ ನೋಡಿ ನಮ್ಮ ಬಸ್ ಡ್ರೈವರ್ಸು. ಅಲ್ಲೇ ಒಂದು ಆಗ್ತಾರೆ, ಇಲ್ಲೇ ಒಂದು ಬರುತ್ತೆ. ನೋಡೋಣ, ಕಾಯ್ತಾ ಇರೋಣ. ಗೈಸ್, ನಮ್ಮ ಜೊತೆ ಯಾರು ಬಂದಾರೆ ನೋಡಿ ಸೈಸ್, ಕಾಲು ಭಯ್ಯ ಬಂದಾರೆ. ಕಾಲು ಭಯ್ಯ ನೋಡಿ, ಅವ್ರು ಏನು ಆಡ್ತಾರೆ ನೋಡಿ ಗೈಸ್. ಇದು ನ್ಯಾಷನಲ್ ಲೆವೆಲ್ ಪ್ಲೇಯರ್ ಕ್ಯಾಂಡಿ ಕ್ರಷಲ್ಲಿ. ಏನಂತೀರ, ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್ ತುಂಬ ಡೀಪಾಗಿ ಆಡ್ತಾರೆ ಗೈಸ್. ಅವಾಗಿಂದ ನಾವು ಇಲ್ಲಿ ಬಸ್ಗೋಸ್ಕರ ಕಾಯ್ತಿದ್ದಾರೆ ಗೈಸ್. ಇವರು ಟೆನ್ಷನ್ ಇಲ್ದಲೇ ಇಲ್ಲಿ ಗೇಮ್ ಮಾಡ್ಕೊಂಡು ಕೂತವ್ರು ಗೈಸ್. ನೋಡಿ ಹಿಂಗೆ ನೋಡ್ತಿದ್ದಾರೆ ಗೈಸ್. ನೋಡಿ ಈ ಥರ ಬೇಕಾಗಿದ್ದಾರೆ ಡೈಲಾಗ್ ಎಲ್ಲ ಹೊಡಿತವ್ರೆ ನೋಡಿ ಗೈಸ್. ಅವಾಗಿಂದ ಬಸ್ಗೋಸ್ಕರ ಕಾಯ್ತಿದ್ದೀವಿ, ಬಸ್ಸೇ ಬಂದಿಲ್ಲ ಗೈಸ್. ಎಷ್ಟೊತ್ತು KBS ಬಸ್ಗೋಸ್ಕರ ಕಾಯ್ತಿದ್ರೆ ಇಲ್ಲಿ ನೋಡಿ ಗೈಸ್, SBS ಬಸ್ ಬಂದೈತೆ. ಇಂಥ ಬಸ್ ಬಂದುಬಿಟ್ರೆ ಎಷ್ಟು ಚೆನ್ನಾಗಿದೆ. ಬಸ್ ಖಾಲಿ ಇದೆ, ಎಷ್ಟು ಖಾಲಿ ಇದೆ. ನಮ್ಗೆ ಈ ಥರ ಖಾಲಿ ಬಸ್ ಬಿಟ್ಟರೆ ಸಖತ್ತಾಗಿ ಹೋಗ್ಬೋದು. ಬಟ್ ನಮ್ಮ ಕಾಲು ತುಂಬ ಬಿಸಿ ಇದ್ದಾರೆ ಆ್ಯಕ್ಚುಲಿ. ನೋಡಿ ನಮ್ಮ ಕಾಲು ಬಂದ್ಬಿಟ್ಟು ನೋಡಿ ಗೈಸ್. ಇವತ್ತು ನಿಮಗೆ ಹೊಸ ಪರಿಚಯ ಮಾಡಿಸ್ತೀನಿ, ಬರ್ರಿ ಗೈಸ್. ನೋಡಿ ಗೈಸ್, ಇವಳೆ ನಮ್ಮ ಅಕ್ಕ ಗೈಸ್. ಏನಾರ ಹೇಳು. ಇಷ್ಟೇ ಗೈಸ್, ತುಂಬ ಸೈಲೆಂಟ್ ಅನ್ಕೋಬೇಡಿ. ಇವಳು ಭಾರಿ ವೈಲೆಂಟು. ಕ್ಯಾಮ್ರಾ ಮುಂದೆ ಹಿಂಗಿದ್ದಾಳೆ ಗೈಸ್. ಎಲ್ಲರ ಮುಂದೆನೂ ಹಿಂಗೆ ಇರೋದು ಗೈಸ್. ಡವ್ ಮಾಡ್ತಾವ್ ನಿಂತ್ಕೊಂಡಾರೆ ನೋಡಿ ಗೈಸ್. ನನ್ನ ಬಗ್ಗೆ ಏನೇನೆಲ್ಲ ಹೇಳ್ತಾರೆ ನೋಡಿ ಗೈಸ್. ಅನ್ಯಾಯ ನಡೆಸ್ತಾರೆ ಇಲ್ಲಿ. ಪರವಾಗಿಲ್ಲ ಗೈಸ್, ನಿಮಗೆ ಗೊತ್ತು ನನ್ನ ಬಗ್ಗೆ, ಪರವಾಗಿಲ್ಲ. ನೋಡಿ ಗೈಸ್, ಇವರೇ ನಮ್ಮ ಮಾತೃಶ್ರೀ ಗೈಸ್. ಏನಾರ ಹೇಳ್ರಿ ಮಮ್ಮಿ. ಏನ್ ಹೇಳೋದಪ್ಪ, ಬರೀ ತಲೆ ಸಿಂಕ್ತಾನೆ. ಏನ್ ಹೇಳೋದು? ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರ ತಂಟೆಗೆ ಹೋದವನಲ್ಲ. ಇವ್ ನಿಮ್ಗೆ ಗೊತ್ತು ಗೈಸ್. ನೋಡಿ ಇವ್ರ ಮದರ್ ಗೈಸ್. ಹಾಯ್ ಹೇಳಿ ಆಂಟಿ. ನೋಡಿ ಗೈಸ್, ಎಂತ ಒಳ್ಳೆ ಪುತ್ರ ಇದ್ದಾರೆ ಇವನ್ಗೆ. ಇವನ್ ಗೊತ್ತು, ಎಲ್ರಿಗೂ ಗೊತ್ತು ಇವನು. ಅಪ್ಪ 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 ಆಯನ್ ಹೇಳ್ರಪ್ಪ, ಹೇಳ್ರು. ಇವರೇ ನಮ್ಮಪ್ಪ ಗೈಸ್. ಇವರು ಗೊತ್ತಿರೋರೆ ಗೈಸ್. ಹೇಳದ್ನ ನೋಡಿ ಗೈಸ್, ಅವಾಗಿಂದ ನಿಂತಿದ್ದೀವಿ. ಬರೀ ತೊಂಬಳೂರು ಬಸ್ಸೇ ಬರ್ತೈತೆ ಗೈಸ್. ನಾವು ಅವಾಗಿಂದ ಒಂದು ½ hour ಆಯಿತು. ಬಟ್ ಸ್ಟಿಲ್ ಅವಾಗಿಂದ ಬರೀ ತೊಂಬಳೂರು ಬಸ್ಸೇ ಬರ್ತೈತೆ. ನಾವು ಅವಾಗ ½ hour ಕಾಯ್ತಾ ಇದ್ದೀವಿ. ಬಂದವರೆಲ್ಲ ಮೋಸ ಮಾಡ್ಕೊಂಡು ಹೋಗ್ತವ್ರೆ. ನೋಡೋಣ ಗೈಸ್, ಅವಾಗಿಂದ ಕಾಯ್ತಿದ್ದೀವಿ. ಇನ್ನೂ ಕಾಯ್ತಾ ಇದ್ದೀವಿ. 10 ನಿಮಿಷ ಅನ್ಕೊಂಡು ಬಸ್ಗೋಸ್ಕರ ಕಾಯ್ತಿದ್ದೀವಿ. ನೋಡೋಣ ಬರುತ್ತಾ ಅಂತ ಗೈಸ್. ಅವಾಗಿಂದ ಕಾದು ಇಷ್ಟು ರಶ್ ಆಗಿರೋ ಬಸ್ ಗೈಸ್. ಅವಾಗಿಂದ ವೇಟ್ ಮಾಡಿ ಖಾಲಿ ಬಸ್ ಬರುತ್ತೆ ಅಂದ್ಕೊಂಡ್ವಿ. ಬಟ್ ಇಷ್ಟು ರಶ್ ಆಗಿರೋ ಬಸ್ ಬಂದ್ವಿ ಗೈಸ್. ಒಂದು ಖಾಲಿ ಬಸ್ ನಮ್ಮ ಕಾಲು ಭಯ ನೋಡಿ. ನಮ್ಮ ಕಾಲು ಭಯ ಎಲ್ಲ ಜಾಗದಲ್ಲಿದೆ. ಅಲ್ಲಿ ನಿಂತ್ಕೋಬೇಕು ಕಾಲು ಭಯ ನೋಡಿ. ಇಷ್ಟೋ ತನಕ ಬಸ್ಸಿಗೆ ಕಾದು ಎಂಥ ಬಸ್ಸಲ್ಲಿ ಹೋಗ್ತಿದ್ದೀವಿ ನೋಡಿ ಗೈಸ್. ರಶ್ ಆಗಿರೋ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಏನು ಕತೆ ಕೇಳ್ತೀರಾ? ಕ್ಯಾಂಡಿ ಕ್ರಶ್ ಆಡೋಣ ನೋಡಿ ಗೈಸ್. ನಾವಿಲ್ಲಿ ಈ ರಶಲ್ಲಿ ಹೆಂಗೆ ನಿಂತ್ಕೊಳ್ಳೋದು ಅಂತ ನೋಡ್ತಿದ್ರೆ ಕಾಲು ಭಯ ನೋಡಿ ಗೈಸ್. ರಶಲ್ಲಿ ಒಂದು ಬ್ಯಾಗ್ ಇಟ್ಕೊಂಡು ಕ್ಯಾಂಡಿ ಕ್ರಶ್ ಹಾಕೊಂಡು ಪೀಸ್ ಆಗಿದೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಕಾಲು ಬೈ ಕಡಗ ಗೈಸ್. ನೋಡಿ ಗೈಸ್, ಅವಾಗಿಂದ ನಾವು ಕಷ್ಟಪಟ್ಟು ರಶಲ್ಲಿ ನಿಂತ್ಕೊಂಡಿದ್ರೆ ಅಣ್ಣ ಎಷ್ಟು ಕೂಲಾಗಿ ಕೂತವ್ರು ನೋಡಿ ಗೈಸ್. ತಲೆ ಮೇಲೆ ಕೈ ಹಾಕೊಂಡು ನಿದ್ದೆ ಮಾಡ್ಕೊಂಡು. ನನಗೆ ಎಷ್ಟು ಎಂಡು ಬೇಕೋ ಅಷ್ಟು ಎಂಡು ಬಿಟ್ರು ನನ್ನ. ದುಡ್ಡು ಕೊಟ್ಟು ಅವರೇ ಕೂರಿಸಿದ್ರು. ನಂಬ್ತೀರಾ ಗೈಸ್? ದುಡ್ಡು ಕೊಟ್ಟರೆ ನಾನೇ ಕೂರಿಸಿದೆ ಗೈಸ್. ಇವನ್ನ ಯಾಕೆ ಕೂರಿಸಿದೆ ಗೈಸ್?
ನೋಡಿ ಎಷ್ಟು ಚೆನ್ನಾಗಿ ಕೂತವನೆ ವ್ಯೂ ನೋಡ್ಕೊಂಡು. ಕಾಂತಿ ಸ್ವೀಟ್ಸು ಕೊಡ್ಸನ್ ಸೈಸ್. ಸೊ ಗೈಸ್ ಫೈನಲಿ ಅಂತೂ ಇಂತೂ ರೀಚ್ ಆದ್ವಿ ಗೈಸ್. ಇಲ್ಲಿಗೆ ರೀಚ್ ಆದ್ವಿ ಬಸ್ ಸ್ಟಾಪು KBSಗೆ ರೀಚ್ ಆದ್ವಿ. ಇವಾಗ ನಾವು ಹೋಗ್ಬೇಕಾದ್ರೆ ಜಾಗಕ್ಕೆ ಬಸ್ ಹತ್ತಬೇಕು. ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಹಂಗೆ ಫಾಲೋ ಅಪ್ ಮಾಡ್ಕೊಂಡು ಬನ್ನಿ ಗೈಸ್. ಓಕೆ ಗೈಸ್, ಹೇಗಿತ್ತು ಮಗ ಬಸ್ಸಲ್ಲಿ ಎಕ್ಸ್ಪೀರಿಯೆನ್ಸು? ಇದು ಡೈಲಿ ಎಕ್ಸ್ಪೀರಿಯನ್ಸ್. ಡೈಲಿ ಅಂತ ಗೈಸ್, ರಿಚ್ ಪೀಪಲ್ ಬಸ್ಸಲ್ಲೆಲ್ಲ ಬರ್ತಾರೆ ಡೈಲಿ ದುಡ್ಡು ಕೊಡ್ಕೊಂಡು. ನಾವು ವಾಕಿಂಗೆಲ್ಲ ಹೋಗ್ತೀವಿ ಅಷ್ಟೇ. ಏನಂತೀರಾ? ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಹಾಂ, ನಿಮ್ಗೆ ಗೊತ್ತಾಗಬೇಕು ಕಮೆಂಟಿಗೆ ಇವತ್ತು ರೀಲಲ್ಲಿ ಹಾಕಿದಾರಲ್ಲ ಗೌಡ್ರು ಯಾರಂತ ಗೊತ್ತಲ್ಲ ಗೈಸ್. ಅದೆಲ್ಲ ನಾರ್ಮಲ್ ಪ್ಲೇಸ್ ನಮ್ಮದು, ಅದು ನಾರ್ಮಲ್ಲು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನೋಡೋಣ ಮುಂದೆ ಬರ್ರಿ. ಓಕೆ ಗೈಸ್, ಇವಾಗ ಟೈಮ್ ಲಿಟ್ರಲಿ 11 ಗಂಟೆ ಆಗಿದೆ. 11:30. ನಾವು 8:30 ಇಲ್ಲ 9:00 ಮೆಜೆಸ್ಟಿಕ್ ಬಂದಿದ್ವಿ ಬಸ್ಸಿಗೋಸ್ಕರ. ಲಿಟ್ರಲಿ 1.5 ಅವರ್ ಕಾದಿದ್ವಿ ನಾವು. ಸೊ ಫೈನಲಿ ಒಂದು ಬಸ್ ಸಿಕ್ಕಿದೆ ನಮಗೆ, ಅದು ಲಾಸ್ಟ್ ಸೀಟು. ಸೊ ಎಲ್ಲ ಇಲ್ಲಿ ಕೂತಾರೆ ಹಂಗೆ. ಆಯೇನು ನೋಡಿ, ಇಲ್ಲೊಬ್ರು ಕೂತಾರೆ, ಇಲ್ಲೊಬ್ರು ಕೂತವ್ರೆ. ಇವರು ಊಟ ಮಾಡ್ತಾರೆ ಇವಾಗಲೇ. ಅಲ್ಲಿ ನಮ್ಮ ಅಪ್ಪ ಮುಂದೆ ಕೂತ್ಕೊಂಡು ಸ್ಟ್ರೇಂಜರ್ ಜೊತೆ ಮಾತಾಡ್ತಾರೆ. ಇಲ್ಲಿ ಫುಲ್ ರ್ಯಾಂಡಮ್ ಕ್ವಶನ್ಸ್ ಇರುತ್ತೆ. ನಾವು ಹಿಂದೆ ಸೀಟಲ್ಲಿ ಕೂತ್ಕೊಂಡು ಚಿಲ್ಲಿಂಗ್ ಆಗಿ ಗೇಮ್ ಮಾಡ್ತಿದ್ದೀವಿ ನಾವು ಫುಲ್ ಮಸ್ತಾಗೆ. ಇಲ್ಲಿ ತೋರಿಸಿಲ್ಲ ಅಂತ ಕೂಗಾಡ್ತಾರೆ. ಏನ್ರಿ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಅಷ್ಟೇ ಮುಗೀತು, ಇವಾಗ ಊಟ ಮುಗೀತು. ಸೊ ಫೈನಲಿ ಇವಾಗ ಬಸ್ ಸಿಕ್ಕಿದೆ. ನೆಕ್ಸ್ಟ್ ಜರ್ನಿ ನೋಡ್ಕೊಂಡು ಹೋಗೋಣ. ಫಾಲೋ ಅಪ್. ಓಕೆ ಸೊ ಗೈಸ್, ಎಷ್ಟು ಲೇಟ್ ಆಗಿದೆ ಅಂದರೆ ಇಡ್ಲಿ ಟೈಮ್ 1:47. ಇವಾಗ ಯಾವುದೋ ಹೋಟ್ಲಿಗೆ ಬಂದಿದ್ದೀವಿ. ಈ ಹೋಟ್ಲಿಗೆ ನಿಲ್ಸೋರೆ. ನಾವು ನಿಮ್ಮಷ್ಟು ಶ್ರೀಮಂತಲ್ಲ ತಿನ್ನೋಕ್ಕೆ. ಏನು ಹೇಳೋಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಏನಿಲ್ಲ ಗೈಸ್, ಅದು ಸ್ವಲ್ಪ ಹೋಗೋ ಜರ್ನಿಲಿ ಸ್ವಲ್ಪ ಘಾಟ್ ಸೆಕ್ಷನ್ ಐತೆ. ಸೊ ಅದಕ್ಕೋಸ್ಕರ ಏನು ಬೇಡ ಅಂದ್ಕೊಂಡು ಬಂದಿರುತ್ತೆ. ಸೊ ಇನ್ನೂ ತುಂಬ ಜರ್ನಿ ಇದೆ. ಜಸ್ಟ್ ಹೋಗ್ಬೋಣ, ಜರ್ನಿ ಮಾಡ್ಕೊಂಡು ಹೋಗೋಣ. ಅದು ಎಲ್ಲಿಗೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಪೂರಾ ವ್ಲಾಗ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಮಸ್ತ್ ವ್ಯೂ ಇದೆ, ಹಾಗೆ ನೋಡ್ತಾ ಇದ್ದೀವಿ. ಸೊ ಹೋಗೋಣ. ಈಗ ನೋಡಿ ಹೆಂಗೆ ನಿದ್ದೆ ಹೊಡಿತಿದ್ದಾರೆ ಗೈಸ್, ಮಸ್ತಾಗಿ ನಿದ್ದೆ ಹೊಡಿತಾ ಕೂತವ್ರೆ. ಚಲಿಸು ಜಲಪಾತ ಹಾಗೆ ಕುಣಿದಾಡು ನವಿಲುಗಳ ಜೊತೆಗೆ ಹತ್ತೋಣ ಬೆಟ್ಟಗಳ ಮೇಲೆ, ಪ್ರಕೃತಿಯೇ ಎಲ್ಲ ನಮಗೆ. ಚಲಿಸು ಜಲಪಾತ ಹಾಗೆ ಕುಣಿದಾಡು ನವಿಲುಗಳ ಜೊತೆಗೆ ಹತ್ತೋಣ ಬೆಟ್ಟಗಳ ಮೇಲೆ, ಪ್ರಕೃತಿಯೇ ಎಲ್ಲ ನಮಗೆ. ಸೊ ಗಾಯ್ಸ್, ನಾವು ಫೈನಲಿ ರೀಚ್ ಆಗಿದ್ದೀವಿ ಈ ಟೈಮಿಗೆ. ಸೊ ನಾವು ಆಲ್ರೆಡಿ ರೀಚ್ ಆದ್ವಿ. ಸೊ ನಾವು ಎಲ್ಲಿಗೆ ಬಂದಿರೋ ಅಂತ ಗೊತ್ತಾಗಬೇಕಾ? ಸೊ ನಾವು ಬಂದಿರೋದು ಮಂಗಳೂರು. ಸೊ ನಾವು ಇಳಿದಿದ್ದ ತಕ್ಷಣವೇ ಬಸ್ ಸ್ಟಾಪಿಂದನೇ ನಮಗೆ ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂ ಮಾತ್ರ ಸಿಕ್ಕಿದೆ ಗೈಸ್ ಇಲ್ಲಿ ಆಲ್ರೆಡಿ. ಸೊ ನಾವಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ ಹೇಗೆ ಏನು ಅಂತ. ಸೊ ನೋಡೋಣ ಬನ್ನಿ. ಸೊ ನಾವೀಗ ರೀಚ್ ಆಗಿದ್ದೀವಿ. ಈಗ ಏನು ಮಾಡಬೇಕು ಗೊತ್ತಿಲ್ಲ. ಸೊ ಫಸ್ಟು ರೂಮ್ಗೆ ಹೋಗಬೇಕು. ಸೊ ರೂಮ್ ನೋಡ್ಕೊಳ್ಳೋಣ. ಈಗ ಮುಂದಕ್ಕೆ ಆಮೇಲೆ ಪ್ಲ್ಯಾನ್ ಮಾಡೋಣ, ಬನ್ನಿ ಹೋಗೋಣ. ಸೊ ಗೈಸ್, ನಾವು ಇವಾಗ ಜಸ್ಟ್ ರೂಮ್ ಚೆಕ್-ಇನ್ ಆಗಿ ಒಳಗಡೆ ಬಂದ್ವಿ. ನೋಡಿದ್ರೆ ಇಲ್ಲಿ ಮಳೆ ಮಾತ್ರ ಸರಿಯಾಗಿ ಮಳೆ ಹೊಡಿತೈತೆ. ಜಸ್ಟ್ ಫ್ಯೂ ಮಿನಿಟ್ಸ್ ಬಿಫೋರು ಫುಲ್ ಬಿಸಿಲು ಬರ್ತಿತ್ತು ಗೈಸ್, ಬಟ್ ಇವಾಗ ಸಡನ್ನಾಗಿ ಜೋರಾಗಿ ಮಳೆ ಬರ್ತೈತೆ. ಸೊ ಮುಂದಕ್ಕೆ ಪ್ಲ್ಯಾನ್ ಮಾಡಬೇಕು, ನೋಡೋಣ. ಇನ್ನೂ ಈ ಕಡೆ ಬನ್ನಿ, ಹಂಗೆ ನಿಂತ್ಕೊಳ್ಳಿ. ನೋಡಿ ಗೈಸ್, ನಮ್ಮಮ್ಮ ಫಸ್ಟ್ ಟೈಮು ಈ ಥರ ಡ್ರೆಸ್ ಹಾಕಿರೋದು. ಹೆಂಗಿದೆ ಹೇಳಿ, ಹೆಂಗಿದೆ ಹೇಳ್ರಿ ಡ್ರೆಸ್ ಹಾಕಿರೋದು? ಚೆನ್ನಾಗಿದೆ.
ಶ್ಯಾಮ್, ಅಮ್ಮ ಈ ಡ್ರೆಸ್ ಹಾಕಿರೋದು ಹೆಂಗಿದೆ? ನಾನೇ ಐಡಿಯಾ ಕೊಟ್ಟಿರೋದು, ಸೊ ನಂದೇ ಎಲ್ಲ ಕ್ರೆಡಿಟ್ಸ್ ಅಮ್ಮ ಹೆಂಗ್ ಕಾಣಕ್ಕೆ. ನೀವ್ ಹೇಳಿ ಆಂಟಿ, ಹೆಂಗಿದೆ ಅಮ್ಮ? ಸಕ್ಕತ್ತಾಗಿದೆ. ಸೂಪರ್ ಅಲ್ಲ ಆಂಟಿ? ಸೂಪರ್. ನೋಡ್ರಿ ಹೆಂಗ್ ಕಾಣಿಸ್ತೀರಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇದು ವಿನಯ್, ಆಂಟಿ ಹೆಂಗ್ ಕಾಣಿಸ್ತಿದ್ದಾರೆ? ಆಂಟಿ ಚೆನ್ನಾಗಿ ಕಾಣಿಸ್ತಿದೆ. ಅಪ್ಪ, ಅಮ್ಮ ಹೆಂಗ್ ಕಾಣಿಸ್ತಿದೆ? ಚೆನ್ನಾಗಿ ಕಾಣ್ತಾರಲ್ಲ. ಸೂಪರ್ ಆಗಿ ಕಾಣಿಸ್ತಿದಾ? ನೋಡಿ ಗೈಸ್, ಹೇಳ್ರಿ ನಾನು ಏನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಮುಖಾನ ಕೊಟ್ಟು ನೋಡ್ತಿಲ್ಲ. ಸೊ ಗೈಸ್, ಇವಾಗ ನಾವು ಮಂಗಳೂರು ರೀಚ್ ಆಗಿ ರೂಮಿಗೆ ಚೆಕ್ ಇನ್ ಆಗಿ ಕ್ಲೀನಾಗಿ ಫ್ರೆಶ್ ಅಪ್ ಆಗಿ ಇವಾಗ ಹೊರಟಿರೋದು ಫೇಮಸ್ ಮಂಗಳೂರು ಬೀಚ್ಗೆ. ಇಲ್ಲಿ ಬರೋದೇ ಬೀಚ್ಗೋಸ್ಕರ. ಸೊ ಬೀಚ್ಗೆ ಹೋಗೋಣ ಬರ್ರಿ. ಸೊ ಬೀಚ್ಗೆ ಹೋಗ್ತೀವಿ. ಏನು ಹೇಳ್ತೀರಾ ನೀವು ಬೀಚ್ಗೆ ಹೋಗ್ತಿರೋದು? ಎಲ್ಲ ಇನ್ನೂ ಅಲ್ಲಿ ಗೊತ್ತಿಲ್ಲ, ಅಕಸ್ಮಾತ್ ಆಟದಾಗ ಬಿಡ್ತಾರೋ ಇಲ್ಲ ಅಂತ ಹೋಗ್ತೀನಿ. ಬಟ್ ಸ್ಟಿಲ್ ನಿಮಗೋಸ್ಕರ ಬ್ಯೂಟಿಫುಲ್ ವ್ಯೂಸ್ ತೋರಿಸ್ತೀನಿ ಅಲ್ಲಿ ಬೀಚಲ್ಲಿ. ಬರ್ರಿ ಗೈಸ್. ಯಾರ ಸನ್ಸೆಟ್ ಇವಾಗ ಬೆಳಗ್ಗೆ ಬಂದ್ಬಿಟ್ರೆ ಸಂಜೆ ಹೋಗ್ತಾರ ಗೈಸ್? ನಾನು ಬೆಳಗ್ಗೆ ಸನ್ಸೆಟ್ ತೋರಿಸಿ ಅಂತಿಲ್ಲ. ಬೆಳಿಗ್ಗೆ ಸನ್ಸೆಟ್ ಬರಲ್ಲ ಅಂತ ಹೇಳಿದ್ರು. ಅದೇ ಬೆಳಗ್ಗೆ ಸನ್ಸೆಟ್ ಕೇಳ್ತವ್ರೆ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ನಾವು ಬಸ್ಗೋಸ್ಕರ ಕಾಯ್ತಿದ್ದೀವಿ. ಬಸ್ ಬಂದಿದ ತಕ್ಷಣ ಹತ್ಕೊಂಡು ಬೀಚ್ಗೆ ಹೋಗಿ ಅಲ್ಲಿನ ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ. ಅಲ್ಲಿ ತನಕ ಬ್ಯೂಟಿಫುಲ್ ವ್ಯೂಸ್ ಹಾಕ್ತೀನಿ, ನೋಡ್ತಾ ಇದ್ದೀನಿ. ಈಗ ಇವ್ರ ಜೊತೆ ನಾವು ಈಗ ಒಂದು ರೌಂಡು ಕಾಫಿ ಕುಡ್ಕೊಂಡು ಬಸ್ ಹತ್ಕೊಂಡು ಬೀಚ್ಗೆ ಹೋಗಿ ಅಲ್ಲಿ ಎಂಜಾಯ್ ಮಾಡೋಣ ಗೈಸ್. ಅಲ್ಲಿ ತನಕ ಬ್ಯೂಟಿಫುಲ್ ವ್ಯೂಸ್ ಹಾಕ್ತಿರ್ತೀನಿ, ನಾನೇ ನೋಡ್ತಾ ಇರಿ. ಇವ್ರು ಬ್ಯೂಟಿಫುಲ್ ಅಂತ ನೀವೇ ಕಮೆಂಟ್ ಮಾಡಿ ಗೈಸ್, ಇವ್ರು ಬ್ಯೂಟಿಫುಲ್ ಇಲ್ಲಿ ಅಂತ. ಸೊ ಗೈಸ್, ಇವಾಗ ಒಂದು ಚಹಾ ಕುಡ್ಕೊಂಡು ನೆಕ್ಸ್ಟ್ ಬಸ್ ಫ್ಲೈಟ್ ಮಾಡ್ಕೊಂಡು ಇವ್ರನ್ನ ಕರ್ಕೊಂಡು ಸೀದಾ ಹೋಗೋಣ ಬೀಚಿಗೆ ಗೈಸ್. ಗೈಸ್, ಬಸ್ ಹಿಡ್ಕೊಂಡು ಸೀದಾ ನಡ್ಕೋಗ್ತಾ ಇದ್ದೀವಿ. ಸೊ ಬೀಚ್ ಕಡೆಗೆ ಒಂದು ಸ್ವಲ್ಪ ದೂರ ನಡ್ಕೋಬೇಕು. ನಡ್ಕೊಂಡೋಗಿ ಅಲ್ಲಿನ ವ್ಯೂ ನೋಡೋಣ. ಮಾತ್ರ ತುಂಬ ಎಕ್ಸೈಟ್ಮೆಂಟ್ ಇದೆ. ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಏನು ಎಂಥದ್ದಂತ. ವೀಕೆಂಡ್ ಇರೋದ್ರಿಂದ ಸ್ವಲ್ಪ ರಶ್ ಇರ್ಬೋದು, ಬಟ್ ನೋಡೋಣ ಹೆಂಗಿರುತ್ತೆ. ನೋಡೋಣ ಗೈಸ್. ಓ ಮದನಾರಿ ಮನಸ್ಸು ಜಾರಿ ಈ ಹೃದಯ ಖಾಲಿ ಎನಿಸಿದೆ. ಓ ಸುಕುಮಾರಿ ಮೊದಲ ಬಾರಿ ನನ್ನೆದೆಯ ತಾಳವು ತಪ್ಪಿದೆ. ಓ ಮದನಾರಿ ಇನ್ನೊಂದು ಸಾರಿ ನಿನ್ನಂದಕ್ಕೆ ಈ ಮನಸ್ಸೋತಿದೆ. ಓ ಸುಕುಮಾರಿ ಹೃದಯ ಹಾರಿ ಚಂದಿರನ ಜೊತೆಯಲ್ಲಿ. ಸೊ ಆಲ್ಮೋಸ್ಟ್ ಬಂದಿದ್ದೀವಿ ಗೈಸ್. ಇಂಡಿಯನ್ ಕೋಸ್ಟ್ ಗಾರ್ಡ್ ಆಲ್ಮೋಸ್ಟ್ ಬಂದಿದ್ದೀವಿ ಇಲ್ಲಿ. ಸೊ ನಿಮಗೆ ಕಾಣಿಸ್ತಿರ್ಬೋದು, ಅವಾಗಲೇ ತೋರಿಸಿದೆ. ಸೊ ಗೈಸ್, ನಾವು ಫೈನಲಿ ನೆನ್ನೆಯಿಂದ ಕಷ್ಟಪಟ್ಟು ಫೈನಲಿ ಇವಾಗ ಬಂದಿರೋದು ಪನಂಬೂರ್ ಬೀಚಿಗೆ ಬಂದಿದ್ದೀವಿ. ಸೊ ನೋಡಿ ಗೈಸ್, ಪನಂಬೂರ್ ಬೀಚ್ ಆಲ್ರೆಡಿ ಬಂದ್ವಿ ನಾವು. ಫೈನಲಿ ವಿ ಆರ್ ಅಟ್ ಪನಂಬೂರ್ ಬೀಚ್. ದಿಸ್ ಈಸ್ ಪನಂಬೂರ್ ಬೀಚ್ ಗೈಸ್. ಕಷ್ಟಪಟ್ಟು ಆಲ್ರೆಡಿ ಇಷ್ಟು ಬಂದ್ವಿ. ಸೊ ವಿ ಆರ್ ಅಟ್ ಪನಂಬೂರ್ ಬೀಚ್. ಇಲ್ಲಿಂದ ಮುಂದಕ್ಕೆ ಇವಾಗ ಜಸ್ಟ್ ಗೇಟ್ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ಮುಂದಕ್ಕೆ ಹೋಗಿ ನಿಮಗೆ ಬ್ಯೂಟಿಫುಲ್ ವ್ಯೂಸ್ ತೋರಿಸ್ತೀನಿ, ಬನ್ನಿ ಗೈಸ್. ಸೊ ಗೈಸ್, ಲಿಟರಲಿ ದ ವ್ಯೂ ಇಸ್ ಸೋ ಬ್ಯೂಟಿಫುಲ್, ಅಂದರೆ ಮಸ್ತಾಗಿದೆ ಬ್ಯೂಟಿಫುಲ್ ವ್ಯೂ ಮಾತ್ರ. ಮುಂದೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಅಲೆಗಳು ಮಾತ್ರ ಬ್ಯೂಟಿಫುಲ್ಲಾಗಿ ಬರ್ತಾ ಇದೆ. ಬಟ್ ಒಂದು ಏನಂದರೆ ಅಲ್ಲಿ ತನಕ ಬಿಡಲ್ಲ. ಆ ಕಡೆ ಸೈಡ್ ಹೋಗ್ತೀವಿ ನಾವು, ಆ ಕಡೆ ಸೈಡ್ ಏನಾದ್ರು ಟ್ರೈ ಮಾಡೋಣ. ಬಟ್ ವ್ಯೂ ಇಸ್ ಸೋ ಬ್ಯೂಟಿಫುಲ್, ಸಖತ್ತಾಗಿದೆ. ವಿ ಆರ್ ಎಂಜಾಯಿಂಗ್ ಇಟ್. ನೋಡಿ ಗೈಸ್, ಎಷ್ಟು ಸಖತ್ತಾಗಿರೋ ವ್ಯೂ ಗೈಸ್. ಲಿಟ್ರಲಿ ದ ವ್ಯೂ ಇಸ್ ಸೋ ಫೆಂಟಾಸ್ಟಿಕ್, ಮಸ್ತಾಗಿದೆ. ವಿ ಆರ್ ಜಸ್ಟ್ ಗೋಯಿಂಗ್, ಹಾಗೆ ಹೋಗ್ತಾ ಇದ್ದೀವಿ ಸೀದಾ ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಎಷ್ಟೇ ಅದು ದ ವ್ಯೂ ಆಫ್ ದಿಸ್ ಬ್ಯೂಟಿಫುಲ್ ಬೀಚ್
ಇಸ್ ಸೋ ಬ್ಯೂಟಿಫುಲ್ ಗೈಸ್. ಸಖತ್ತಾಗಿದೆ ಗೈಸ್. ಈ ಥರ ಯಾವತ್ತೂ ನೋಡಿದ್ದಿಲ್ಲ. ಫಸ್ಟ್ ಟೈಮ್ ಬೀಚಿಗೆ ಬಂದು ದಿಸ್ ಎಕ್ಸ್ಪೀರಿಯನ್ಸ್ ಇಸ್ ಸೋ ಬ್ಯೂಟಿಫುಲ್. ಕ್ರೇಜಿ ಮಾತ್ರ ಗೈಸ್ ಇದು ಪೂರಾ. ನಾನು ಹೇಳಿದ್ನ ಸೊ ಕೇಳಿಸ್ಕೊಂಡು ಗಾಯ್ಸ್ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಬರೋಣ. ಸೊ ಎಲ್ಲ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀವಿ. ಒಂದು ಬ್ಯೂಟಿಫುಲ್ ಬ್ರೇಕ್ಫಾಸ್ಟ್, ಆಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಬ್ಯೂಟಿಫುಲ್ ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ಸಿಗೋಣ ನಿಮ್ಮ ಜೊತೆ. ಆಗಸದಿಂದ ಭೂಮಿಗೆ ಬಂದು ಕಣ್ಣೆದುರಲ್ಲೇ ಮಿನುಗುತ್ತಾರೆ. ಆಸೆಗಳನ್ನು ತುಂಬಿಕೊಂಡ ನನ್ನ ಹೃದಯವು ನಿಂದೆ ತಾಳೆ. ನಗುವ ಸತ್ತು ಕೇಳಿಸಿಕೊಂಡೆ ಕತ್ತು ಕತ್ತು. ಬಯಸುವುದಾದರೆ ಬಯಸುವ ನಿನ್ನೆ ಕೊನೆವರೆಗೆ. ಸಂಜೆ ರವಿಯನ್ನು ಕರಗಿಸುವಂತ ಹೊಳಪನು ತಂದ ಅಮೃತ ಧಾರೆ. ನಲ್ಮೆ ನೆಚ್ಚಿನ ಮಾತುಗಳನ್ನು ಕೂಡಿಸಿ ಹೇಳುವ ಸಕ್ಕರೆ ಗೊಂಬೆ. ಒಲವಿನ ಆಟದ ಮೊದಲನೇ ಸುತ್ತು ನೀರಿನ ಗಂಧ ಬರೆದಾಗಿತ್ತು. ನೀಡುವುದಾದರೆ ಕೇಳುವೆ ನಿನ್ನೆ ಮರುಗಳಿಗೆ. ನೀನೇ ನೀನೇನೆ ನನ್ನೆಲ್ಲ ಆಸೆ, ನನ್ನ ಕನಸೆ, ನನ್ನೆಲ್ಲ ಸೊಗಸೆ. ನೀನೇ ನೀನೇನೆ ನನ್ನೆದೆಯ ಮೌನ, ಉಸಿರ ಧ್ಯಾನ, ನೆಮ್ಮದಿಯ ತಾಣ. ನಿಧಿಯಂತೆ ನೀನು ಈ ಬಾಳಿಗೆ, ಬೇಕಿನ್ನು ಬೇರೆ ಏನು. ನೆರಳಂತೆ ಇರುವೆ ನಿನ್ನ ಜೊತೆಗೆ, ಸಾಕಿನ್ನು ನೀನೇ ಇನ್ನು. ನಾನಾ 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 ನಾನಾ. ಸೊ ಗೈಸ್ ನಿಮಗೆ ಎಂಥ ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ಅಂದರೆ, ಅಲ್ಲಿ ಒಂದು ಶಿಪ್ ಐತೆ. ಆ ಶಿಪ್ನ ತೊಗೊಳಕ್ಕೆ ಇನ್ನೂ 2 ಶಿಪ್ ಹೋಗಿದೆ. ಸೊ ಆ ವ್ಯೂ ಕಾಣಿಸುತ್ತೆ ಇವಾಗ ಗೊತ್ತಿಲ್ಲ, ಬಟ್ ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಟ್ ಇಸ್ ದ ಶಿಪ್. ನೋಡ್ರಿ ಎಷ್ಟು ಚೆನ್ನಾಗಿದೆ. ದ ವ್ಯೂ ಹಿಯರ್ ಇಸ್ ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನ ನೋಡೋಕ್ಕೆ ಎಷ್ಟು ಚಂದ ಇದೆ ಗೊತ್ತಾ ಗೈಸ್. ತುಂಬ ಸೂಪರಾಗಿದೆ ಅದು ನೋಡೋಕ್ಕೆ. ತುಂಬ ಸೂಪರಾಗೈತೆ. ಅದು ಈ ಕಡೆ ಬರ್ತಿರೋದೇ ಸೂಪರಾಗಿ ಕಾಣಿಸಿದೆ. ಅವಾಗಲೇ ಅಲ್ಲಿತ್ತು ಹೇಳಿದ್ದೆ ನಿಮಗೆ, ಅಲ್ಲಿಂದ ಇಲ್ಲಿ ತನಕ ಎಷ್ಟು ಮಿನಿಯೇಚರಿಂದ ಒಂದು ಬಿಗ್ ಶಿಪ್ ಆಗೋ ಥರ ಕಾಣಿಸ್ತು ನಮಗೆ. ಬಟ್ ಬ್ಯೂಟಿಫುಲ್ ಆಗಿದೆ ಗೈಸ್. ಎಷ್ಟು ಚೆನ್ನಾಗಿರೋ ವ್ಯೂ ಇದೆ ಅಂದರೆ ಇಲ್ಲಿ. ವೀಕ್ಲಿ ಒನ್ಸ್ ಅ ಡೇ ಆ ವ್ಯೂ ನೋಡಿ ಗೈಸ್. ಹಿಂದೆ ಮಸ್ತ್ ವ್ಯೂ ಮಾತ್ರ. ಆಕಾಶದಾಚೆ ನವಿಲಾಗಿ ಕುಣಿದೆ, ನನ್ನ ಹೆಜ್ಜೆಗೆ ನೀ ತಾಳವಲ್ಲವೇ. ಮನದಾಳದೆ ಗುನುಗೋ ಸಿಹಿಯಾದ ಸ್ವರದ, ನನ್ನ ಹಾಡಿನ ಶ್ರುತಿ ನೀನೆ ಅಲ್ಲವೇ. ಒಲವೇ ಒಲವೇ ಒಲವೇ, ಈ ನದಿಗೆ ಕಡಲಾಗಿರುವೆ. ಒಲವೇ ಒಲವೇ ಒಲವೇ, ನನ್ನಿ ಜೀವಾನೆ ಮುಡಿಪಾಗಿಡುವೆ. ಸಾಹಸ ಮಾಡಿ ಸಮುದ್ರದಲ್ಲಿ ಪೊಲೀಸರನ್ನು ತಪ್ಪಿಸಿ ನಾವು ಫುಲ್ ಮಜಾ ಹೊಡೆದಿದ್ದೀವಿ. ಎಷ್ಟು ಮಜಾ ಹೊಡೆದಿದ್ದೀವಿ, ಬ್ಯೂಟಿಫುಲ್, ಸಖತ್ತಾಗಿದೆ ವ್ಯೂ ಮಾತ್ರ. ಆಗಿನ ಆಡಿ
ಕಾಲೆಲ್ಲ ನೀರು. ಗೈಸ್ ನೀವು ವ್ಯೂ ಮಾತ್ರ ಬ್ಯೂಟಿಫುಲ್ ಆಗಿ ಎಂಜಾಯ್ ಮಾಡಿ. ನಾನು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿ. ಬ್ಯೂಟಿಫುಲ್ ಆಗಿದೆ ನಂಬರ್ ಗೈಸ್. ಊಟ ಮಾಡಕ್ಕೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಸೊ ಗೈಸ್ ಇವಾಗ ಜಸ್ಟ್ ಊಟ ಮುಗಿಸ್ಕೊಂಡು ಆಚೆ ಬಂದು ಕ್ಯಾಬ್ ನೋಡ್ತಾ ಇದ್ದೀವಿ. ಇಲ್ಲೇ ಬಸ್ ಸ್ಟಾಪ್ ಮುಂದೆನೇ ಇದ್ದೀವಿ. ಬಸ್ ಸ್ಟಾಪ್ ಮುಂದೆ ಕ್ಯಾಬ್ ನೋಡ್ಕೊಂಡು ಕಾಯ್ತಾ ಇದ್ದೀವಿ. ಸೊ ನೋಡೋಣ ಏನಾಗುತ್ತೆ ಗೈಸ್. ಹಲೋ ಗೈಸ್, ಇವಾಗ ಮತ್ತೆ ನಾವು ಬಂದ್ವಿ ಬೀಚಲ್ಲಂತೂ ಮಸ್ತಾಗಿ ಆಟ ಆಡ್ಕೊಂಡು ಇವಾಗ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗಿಂತ ಮುಂಚೆ ಊಟ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಬಟ್ ಸಡನ್ನಾಗಿ ಫುಲ್ ಮಳೆ ಬಂತು ಗೈಸ್. ನೋಡಿ ಗೈಸ್, ಸಡನ್ನಾಗಿ ಮಳೆ ಇಕ್ಕೊಬಿಟ್ಟೈತೆ. ಸೊ ಫುಲ್ ಸಡನ್ನಾಗಿ ಮಳೆ ಇಕ್ಕೊಬಿಟ್ಟೈತೆ. ಅದ್ರ ಮುಂಚೆ ಮತ್ತೆ ಟೆಂಪಲ್ಗೆ ಹೋಗ್ತಾ ಇದ್ವಿ. ಸೊ ಹೋಗಿಂತ ಮುಂಚೆ ಫುಲ್ ಮಳೆ ಬರ್ತಿದೆ ಗೈಸ್. ಸೊ ಇವಾಗ ಜಸ್ಟ್ ಬಸ್ಸಲ್ಲಿ ಇಳ್ಕೊಂಡು ನಡ್ಕೊ ಹೋಗ್ತಿದ್ವಿ. ಜಸ್ಟ್ ನಾವು ಸ್ಟಾರ್ಟ್ ಆಯ್ತು ಮಳೆ. ಇದೊಳ್ಳೆ ಹೆಂಗೆ ಇದೆ 2 sides ಆಫ್ ಅ ಕಾಯಿನ್ ಥರ. ಇವಾಗ ಜಸ್ಟ್ ಫುಲ್ ಬಿಸಿ ಇತ್ತು ಗೈಸ್. ಸೊ ಸಡನ್ನಾಗಿ ವೆದರ್ ನೋಡಿ ಗೈಸ್. ಸೊ ನೋಡೋಣ, ಮಳೆ ನಿಂತ ಮೇಲೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡಬೇಕು. ಸೊ ಹಿಂಗೆ ಕಂಟಿನ್ಯೂ ಮಾಡ್ತೀವಿ. ಮೇಲೆ ವ್ಯೂ ತೋರಿಸ್ತೀನಿ. ಸೊ ನೋಡಿ ಗೈಸ್, ಹೆಂಗೆ ಮಳೆ ಬರ್ತಾ ಇದೆ. ನೋಡಿ ಗೈಸ್, ದೇವಸ್ಥಾನಕ್ಕೆ ಹೋಗ್ತಿದ್ರೆ ಚಾಕ್ಲೇಟ್ ತಗೋತಾನೆ ಗೈಸ್. ಎಷ್ಟು ಶ್ರೀಮಂತರು, 200 ರೂಪಾಯಿ ಕೈಲಿ ಇಟ್ಕೊಂಡಾರೆ ನೋಡಿ ಗೈಸ್. 200 ರೂಪಾಯಿ ಕೂಡ ಅಷ್ಟು ದೊಡ್ಡ ಮನುಷ್ಯರು. ನಮಸ್ಕಾರ ನೋಡಿ ಗೈಸ್. ದೊಡ್ಡ ಮನುಷ್ಯರು ದೊಡ್ಡ ಥಿಂಗ್ಸ್ ಎಲ್ಲ ತಗೋತಾರೆ ಗೈಸ್. ದೊಡ್ಡ ವ್ಯಕ್ತಿಗಳು ಇವರೆಲ್ಲ ನೋಡಿ. ದೊಡ್ಡ ವ್ಯಕ್ತಿಗಳು ದೊಡ್ಡದೆಲ್ಲ ತಗೋತಾರೆ. ನಾವು ಬಡವರು ಗೈಸ್. ನಾವು ಒಂದದೆಲ್ಲ ತಗೊಳ್ಳಲ್ಲ ಗೈಸ್. ನಾವು ನಾರ್ಮಲಾಗಿ ಟೆಂಪಲ್ಗೆ ಹೋಗಿ ಒಳ್ಳೆ ಕೆಲಸ ಮಾಡ್ತೀವಿ ಗೈಸ್. ಅವ್ರ ಥರ ಚೀಪ್ ಕೆಲಸ ಮಾಡೋದ ಗೈಸ್. ನಾವು ಚೀಪ್ ಅಂತಾರೆ, ನೀವೇನು ಅನ್ಬೇಕಂದ್ರೆ. ಸೊ ಫೈನಲಿ ಗೈಸ್, ನಾವು ಬರ್ಬೇಕಾದ್ರೆ ಡೆಸ್ಟಿನೇಷನ್ಗೆ ಇವಾಗ ಜಸ್ಟ್ ರೀಚ್ ಆಗ್ತೀವಿ. ಸೊ ಆಲ್ರೆಡಿ ಇವ್ರು ರೀಚ್ ಆಗಿದ್ರು. ನಾವು ಸ್ವಲ್ಪ ಕೆಲಸದ ಮೇಲೆ ಹೋಗಿ ಇವಾಗ ವಾಪಸ್ ಬರ್ತಾ ಇದ್ದೀವಿ ಗೈಸ್. ಸೊ ದಿಸ್ ಇಸ್ ಫೈನಲಿ ಕದಿನಾಥ್ ಮಂಜುನಾಥ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಗೈಸ್, ಇವಾಗ ಎಲ್ಲ ಸೇರ್ಕೊಂಡು ದೇವಸ್ಥಾನ ಹೋಗೋಣ ಬರ್ರಿ ಗೈಸ್. ಇವಾಗ ಮೆಟ್ಲು ಹತ್ಕೊಂಡು ನಾವು ತೀರ್ಥ ಕೆರೆಗಳು ನೋಡ್ಕೊಬರೋಣ ಗೈಸ್. ಕಮಾನ್ ಲೆಟ್ಸ್ ಗೋ. ಎಲ್ಲರೂ ಎಷ್ಟು ಸಾಹಸ ಮಾಡ್ತಾರೆ ನೋಡಿ ಗೈಸ್ ಮೆಟ್ಲು ಹತ್ತ. ಕಮಾನ್, ನಿಮಗೂ ಕೂಡ ಪೂರಾ ಡೀಟೇಲ್ ಆಗಿ ಹತ್ತದನ್ನ ತೋರಿಸ್ತೀನಿ ನಾನು. ನೋಡೋಣ ಗೈಸ್. ಹಾಂ, ಅಲ್ಲಿ ನೋಡಿ ಸರ್, ಕಾಲು ಆಲ್ರೆಡಿ ಮೇಲೆ ರೀಚ್ ಆಗ್ಬಿಟ್ಟವ್ರೆ. ಸೊ ಇಲ್ಲಿದೆ ನಮ್ಮ ಕಲ್ಯಾಣಿ ಗೈಸ್. ಇದೆ ನಮ್ಮ ಕಲ್ಯಾಣಿ. ತೀರ್ಥ ಕೆರೆಗಳು 1 2 ಇನ್ನು ಮೇಲೆ ಅಲ್ಲಿ ಎಲ್ಲ ಹೋಗಬೇಕು. ಸೊ ಅಲ್ಲಿಗೆ ಹೋಗೋಣ. ಅಲ್ಲಿ ತನಕ ನಮ್ಮ ಜೊತೆ ನೀವಿರಿ. ಇವಾಗ ಇಲ್ಲ ಸುತ್ತಾಡ್ಕೊಂಡು ನಾವು ಮುಂದೆ ಹೋಗೋಣ. ಬನ್ನಿ ವೈಸ್. ಸೊ ಇದು ಟಾಪ್ ವ್ಯೂ ಆಫ್ ದ ಕೇದಾರ್ ಮಂಜುನಾಥ ದೇವಸ್ಥಾನ ಮಂಗ್ಳೂರಲ್ಲಿ ಗೈಸ್. ಮೇಲ್ಗಡೆ ಶಿವನ್ ಟೆಂಪಲ್ ಐತೆ, ಅಲ್ಲಿಗೆ ಹೋಗೋಣ. ಸೊ ಫಸ್ಟ್ ಇಲ್ಲಿ ತೀರ್ಥ ತಗೋಣ. ಇಲ್ಲಿ ಬಂದು ಶ್ರೀ ಗೋಮುಖ ಗಣಪತಿ ಗುಡಿ ಹತ್ರ ಬಂದಿದ್ದೀವಿ. ಶ್ರೀ ಗೋಮುಖ ಗಣಪತಿ ಟೆಂಪಲ್ ಹತ್ರ ಬಂದು
ನೀರಿಗೊಂದು ತಗೊಂಡ್ವಿ. ಈಗ ಈ ನೀರನ್ನ ತಗೊಂಡು ಮೇಲ್ಗಡೆ ಶಿವನಿಗೆ ಹಾಕ್ತೀವಿ, ಅರ್ಪಿಸ್ತೀವಿ ಗೈಸ್. ಬನ್ನಿ ಇವಾಗ ಗೈಸ್, ಇವಾಗ ಪೂಜೆ ಆಗಿದೆ. ಸೊ ಇವಾಗ ಅಲ್ಲಿ ಹೊರಗಡೆ ಓಡಾಡಿಲ್ಲ. ಸೊ ನಾವು ದರ್ಶನ ಮಾಡ್ಕೊಬರ್ತೀವಿ. ಸೊ ನಾವು ಇಲ್ಲಿಂದ ನಾನು ಹೋಗಿ ಬರ್ತೀನಿ, ನೋಡ್ತಾ ಇದ್ದೀವಿ ಗೈಸ್. ಸೊ ಗೈಸ್, ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್, ಗ್ರೀನರಿ ಸೀನರಿ ಎಲ್ಲ. ಸೊ ನಾವು ಇವಾಗ ಜಸ್ಟ್ ದರ್ಶನ ಮಾಡ್ಕೊಂಡು ಶ್ರೀ ಮಂಜುನಾಥ ಸ್ವಾಮಿದು ದರ್ಶನ ಮಾಡ್ಕೊಂಡು ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಆಚೆ ಬಂದ್ವಿ. ಸೊ ಈಗ ಇಲ್ಲಿಂದ ನಾವು ಸೀದಾ ಬೇರೆ ಲೊಕೇಶನ್ಗೆ ಹೋಗೋಣ. ಇನ್ನೊಂದು ಟೆಂಪಲ್ ಐತೆ. ಸೊ ಆ ಟೆಂಪಲ್ಗೆ ಹೋಗಿ ನಾವು ಇನ್ನೊಂದು ದೇವ್ರ ದರ್ಶನ ಮಾಡಬೇಕು. ಸೊ ಲೆಟ್ಸ್ ಗೋ, ಕಮ್ ಆನ್ ಗೈಸ್. ದೇವಸ್ಥಾನಕ್ಕೆ ಹೋದ್ಮೇಲೆ ಹೆಂಗೆ ಅನಿಸ್ತಮ್ಮ? ತುಂಬ ಚೆನ್ನಾಗಿತ್ತು. ಈಗ ಫಸ್ಟ್ ಟೈಮ್ ಬಂದಿರೋದು. ಹೆಂಗಿತ್ತು ದೇವಸ್ಥಾನ ಎಲ್ಲ? ತುಂಬ ಚೆನ್ನಾಗಿತ್ತು. ದೇವಸ್ಥಾನ ಹೆಂಗಿತ್ತು ಆಂಟಿ? ತುಂಬ ಚೆನ್ನಾಗಿದೆ. ನೀವು ಕೂಡ ಎಲ್ಲರೂ ಬಂದು ಒಂದ್ಸರಿ ದರ್ಶನ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಅವಾಗವಾಗ ದೇವಸ್ಥಾನಕ್ಕೆ ಬನ್ನಿ ಗೈಸ್, ಚೆನ್ನಾಗಿದೆ. ಸೊ ಶ್ರೀ ಕ್ಷೇತ್ರ ಕೃತಿ. ಸೊ ಗೈಸ್, ಇವಾಗ ಜಸ್ಟ್ ನಾವು ಶ್ರೀ ಕಾದ್ರಿ ಮಂಜುನಾಥ್ ದೇವಸ್ಥಾನ ನೋಡ್ಕೊಂಡು ಬಂದ್ವಿ. ಸೂಪರಾಗಿರೋ ದೇವಸ್ಥಾನ ಗೈಸ್. ಮಂಗಳೂರಿಗೆ ಬಂದರೆ ಅದನ್ನು ವಿಸಿಟ್ ಮಾಡಲೇಬೇಕು, ಸೂಪರಾಗಿತ್ತು. ಸೊ ಇವಾಗ ಜಸ್ಟ್ ಮಂಗಳೂರದ್ದು ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಮಂಜುನಾಥ ದೇವಸ್ಥಾನ, ಗಣಪತಿ ದೇವಸ್ಥಾನ ಮತ್ತು ಆ ಕಡೆಯಿಂದ ಓಪನ್ ಇಲ್ಲ, ದುರ್ಗಾ ಪರಮೇಶ್ವರಿ ದೇವಸ್ಥಾನ, 3 ದೇವಸ್ಥಾನನ ಸುತ್ತಾಡ್ಕೊಂಡು ಈಗ ನಾವು ಹೊರಗಡೆ ಬಂದು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಗೈಸ್, ಇವಾಗ ನಾವು ಶ್ರೀ ಕಾದ್ರಿನಾಥ ಮಂಜುನಾಥ ಸ್ವಾಮಿ ದೇವಸ್ಥಾನದಿಂದ ಹೊರಟಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಆಟೋದಲ್ಲಿ ಹೋಗ್ತಿದ್ದೀವಿ. ಇಲ್ಲೊಂದು ಆಟೋ ಐತೆ, ಸೊ ಹಿಂದುಗಡೆ ಇನ್ನೊಂದು ಆಟೋ ಐತೆ. 2 ಆಟೋ ಸೇರಿಸಿ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಹೋದ್ಮೇಲೆ ಅಲ್ಲಿಂದ ವ್ಯೂ ತೋರಿಸ್ತೀನಿ. ಸೊ ಗೈಸ್, ಇವಾಗ ನಾವು ಬಂದಿದ್ದೀವಿ ಗೋಕರ್ಣನಾಥ ಟೆಂಪಲ್ಗೆ. ನೋಡಿ ಇಲ್ಲೇ ಎಷ್ಟು ಸಖತ್ತಾಗೈತೆ. ಸೊ ಈಗ ಇನ್ನೊಂದು ಟೆಂಪಲಿಗೆ ಬಂದಿದ್ದೀವಿ ಗೈಸ್. ಸೊ ಗೊತ್ತಿಲ್ಲ ಹೊರಗಡೆ ಶೂಟ್ ಮಾಡೋಕೆ ಬಿಡ್ತಾರಲ್ಲ, ಬಟ್ ಟೆಂಪಲ್ ಮತ್ತು ಬ್ಯೂಟಿಫುಲ್ ಆಗಿದೆ. ಔಟ್ ಸೈಡ್ ತೋರಿಸ್ತೀನಿ ನಿಮಗೆ, ಹೊರಗಡೆ ಗೊತ್ತಿಲ್ಲ ಗೈಸ್, ನೋಡ್ಕೊಬನ್ನಿ. ನೋಡಿ ಗೈಸ್, ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಇಟ್ಸ್ ಲೈಕ್ ಸೋ ಗುಡ್. ಗಾಯ್ಸ್, ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ವ್ಯೂ, ಫೌಂಟೇನ್, ಗೋಕರ್ಣನಾಥ ಟೆಂಪಲ್ನಲ್ಲಿ ಫೌಂಟೇನ್, 4 ಸೈಡಲ್ಲೂ ಶಿವ, ಸೆಂಟ್ರಲ್ಲಿ ದೇವರು, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಎಲ್ಲ ಇದ್ದಾರೆ ಗೈಸ್. ಈ ಕಡೆ ನಂದಿ ಇದ್ದಾರೆ ಗೈಸ್. ಎಲ್ಲ ದೇವರು ಇಲ್ಲೇ ಇದ್ದಾರೆ ಗೈಸ್. ಸೊ ಬ್ಯೂಟಿಫುಲ್ ವ್ಯೂ. ನಾನು ನಿಮ್ಗೆ ಆ ಕಡೆಯಿಂದ ತೋರಿಸ್ತೀನಿ ಬನ್ನಿ ಗೈಸ್. ಸೊ ಆ ಕಡೆ ಪಾಯಿಂಟಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅಲ್ಲಿಂದ ನೋಡೋಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಕಡೆಯಿಂದ ತೋರಿಸಿ ನಿಮಗೆ ಸುತ್ತಾಡ್ಕೋಬೇಕು. ಹಾಂ, ನೋಡಿರಿ ಎಷ್ಟು ಸೂಪರಾಗಿದೆ ವ್ಯೂ ಮಾತ್ರ. ಪಾರ್ವತಿ ದೇವಿ, ನಂದಿ, ಶಿವ, ಟೋಟಲಿ ಬ್ಯೂಟಿಫುಲ್ ವ್ಯೂ. ಪಾರ್ವತಿ ದೇವಿ ಅಲ್ಲಿದ್ದಾರೆ, ನಂದಿ ಆ ಕಡೆ ಗುರುಗಳು, ಸೂಪರಾಗಿದೆ. ಇವಾಗ ಹಂಗೆ ಹೋಗೋಣ. ಸೊ ನಿಮಗೆ ಇನ್ನೊಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ. ಸಖತ್ತಾಗಿರೋದು ಬ್ಯೂಟಿಫುಲ್ ವ್ಯೂ ನಿಮಗೆ ಮತ್ತೊಂದು. ಸೊ ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ಫುಲ್ ನೇಚರ್ನ ಇಲ್ಲಿ ಕೆತ್ತಿರೋ ಥರ ಐತೆ. ಸೊ ರಿಯಲ್ ಬಾಳೆಹಣ್ಣು, ಇಲ್ಲಿ ಆ್ಯನಿಮಲ್ಸ್ ಇರೋ ಥರ ಮಾಡಿದ್ದಾರೆ. ಸೊ ಸಿಂಹ, ತುಂಬ ಚೆನ್ನಾಗೈತೆ ಗೈಸ್.
ಸೊ ಇಲ್ಲಿ ಅರಣ್ಯದಲ್ಲಿ ಜಿಂಕೆಗಳು ನೀರು ಕುಡಿತಾರ ಥರ ಮಸ್ತಾಗಿದೆ ಗೈಸ್. ಕಡೆ ಚಿರತೆಗಳು. ಇಲ್ಲಿ ನೋಡಿ ಗೈಸ್, ಫೇಮಸ್ ಪುಣ್ಯಕೋಟಿ. ಇದೇ ನಮ್ಮ ಪುಣ್ಯಕೋಟಿಯ ಹಸು, ನಮ್ಮ ಪುಣ್ಯಕೋಟಿಗೆ ಬರೋ ಹುಲಿ. ಸಕಲಾಗೈತೆ ಗೈಸ್. ನಮ್ಮ ನ್ಯಾಷನಲ್ ಅನಿಮಲ್ ಗೈಸ್, ನ್ಯಾಷನಲ್ ಬರ್ಡ್, ಅನಿಮಲ್ ಅಲ್ಲ, ಆ್ಯನಿಮಲ್ ಆಗಲಿ ನೋಡ್ರಿ. ಸೊ ಇದು ನ್ಯಾಷನಲ್ ಬರ್ಡ್, ಪಿಕಾಕ್ ಕೂಡ ಇದೆ ಇಲ್ಲಿ. ಸೊ ಈ ಕಡೆ ಗೈಸ್ ಜಿರಾಫೆಗಳಿದೆ, ಅದೇ ನನ್ನ ಅಷ್ಟು ಹೈಟ್ ಇರೋ ಒಂದು ಜಿರಾಫೆಗಳಿದ್ದಾವೆ ಇಲ್ಲಿ. ಕಾಣಿಸಲ್ಲ, ಈ ಕಡೆಯಿಂದ ತೋರಿಸ್ತೀನಿ ಗೈಸ್ ನಿಮಗೋಸ್ಕರ. ನೋಡಿ ಗೈಸ್, ಇಲ್ಲಿ ಜಿರಾಫೆಗಳಿದೆ. ಸೊ ಟೋಟಲಿ ಒಂದು ಬರ್ಡ್ ಸ್ಯಾಂಚುರಿ, ನಿಜವಾದ ಬರ್ಡ್ಸ್ ಇಲ್ಲ ಅಂದರೂ ಒಳ್ಳೆ ಬರ್ಡ್ ಸ್ಯಾಂಚುರಿ ಥರ ಇದೆ, ಬರ್ಡ್ ಆ್ಯಂಡ್ ಆ್ಯನಿಮಲ್ಸ್ ಸ್ಯಾಂಚುರಿ ಥರ ಚೆನ್ನಾಗಿದೆ. ಇಲ್ಲಿ ವ್ಯೂ ಮಾತ್ರ ಲಯನ್ ಹೋಮ್ ತುಂಬ ಚೆನ್ನಾಗಿದೆ ಗೈಸ್ ಇಲ್ಲಿ. ಆಮೇಲೆ ಈ ಕಡೆ ಸೈಡ್ ಫೌಂಟೇನ್ ಗೈಸ್. ಸೊ ಟೋಟಲಿ ಅ ಬ್ಯೂಟಿಫುಲ್ ವ್ಯೂ ಮಾತ್ರ ಗೈಸ್. ಆದರೆ ನೋಡಿ ಗೈಸ್, ಇಷ್ಟು ಬ್ಯೂಟಿಫುಲ್ ಇರೋ ವಂಡರ್ಫುಲ್ ದೇವಸ್ಥಾನ ಮಾತ್ರ ಇದು. ಸೊ ಗೋಕರ್ಣನಾಥೇಶ್ವರ, ಇದು ವಂಡರ್ಫುಲ್ ಪ್ಲೇಸ್, ಟೆಂಪಲ್ ಟೋಟಲಿ ಮಸ್ತಾಗಿದೆ ಗೈಸ್. ಇಲ್ಲಿ ಫೌಂಟೇಶನ್ ಇದೆ ಇಲ್ಲಿ. ಮತ್ತು ಇಲ್ಲಿ ದೇವಸ್ಥಾನದ ಆಚೆ ಕಡೆ ನೀವು ಬಂದರೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ದೇವಸ್ಥಾನ ನೋಡೋಕ್ಕೆ ಫುಲ್ ಒಳ್ಳೆ ಗೋಲ್ಡನ್ ಟೆಂಪಲ್ ಥರ ಇದೆ ಗೈಸ್. ಇದು ಹಂಗೆ ನೋಡ್ಬೋದು ನೀವು, ಲಿಟ್ರಲಿ ಇಟ್ಸ್ ಲೈಕ್ ಎ ಗೋಲ್ಡನ್ ಟೆಂಪಲ್ ಗೈಸ್. ಐ ಆಮ್ ಇಂಪ್ರೆಸ್ಡ್ ವಿತ್ ದಿಸ್ ಟೆಂಪಲ್. ನನಗೆ ಬ್ಯೂಟಿಫುಲ್ ಆಗಿದೆ ಟೆಂಪಲ್ಲು. ನೀವು ಮಂಗಳೂರಿಗೆ ಬಂದರೆ ಈ ಟೆಂಪಲಿಗೆ ಪಕ್ಕ ಬರಲೇಬೇಕು ಗೈಸ್, ಸೂಪರಾಗಿದೆ ನೋಡಿ ಗೈಸ್. ಸೊ ನಮ್ಮ ಫ್ಯಾಮಿಲಿ ಕೂಡ ಇಲ್ಲೇ ಒಂದು ಫೋಟೋ ಸೆಕ್ಷನ್ಸ್ ನಡೆಸ್ತಾ ಇದ್ದಾರೆ. ಇಲ್ಲೊಬ್ರು ಇದ್ದಾರೆ ಫೋಟೋಗ್ರಾಫರ್, ನಮ್ಮ ಕಾಲು ಭಯನೇ ಫೋಟೋಗ್ರಾಫರು. ನಮ್ಮ ಕಾಲು ಭಯ ನೋಡಿ ಫೋಟೋಗ್ರಾಫರ್ ಮಾಡ್ತಿದ್ದಾರೆ. ನೋಡಿ ಗೈಸ್, ನಮ್ಮ ಜೊತೆ ಫೋಟೋ ತೆಗಿತಾರಂತೆ. ಆಯನಿ ಗೈಸ್. ಬಟ್ ನೀವೇನು ಹೇಳಿ ಗೈಸ್, ದಿಸ್ ಟೆಂಪಲ್ ಇಸ್ ಅ ಬ್ಯೂಟಿಫುಲ್ ಟೆಂಪಲ್. ಐ ವುಡ್ ಗಿವ್ 10 on 10 ಈ ಟೆಂಪಲಿಗೆ ಮಾತ್ರ. ನೀವು ಮಾತ್ರ ವಿಸಿಟ್ ಮಾಡಲೇಬೇಕು. ಸೊ ನಾವಂತೂ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ನೀವು ದೇವ್ರ ದರ್ಶನ ನೋಡಬೇಕು ಅಂದರೆ ನೀವು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಅಂದರೆ ಈ ಟೆಂಪಲ್ ಬಂದೇ ಬರ್ರಿ, ಸೂಪರ್ ಆಗೈತೆ. ಸೊ ಇಲ್ಲಿಂದ ನಾವು ಹೊರಟಿ ಬೇರೆ ಕಡೆ ಹೋಗಬೇಕು, ಮತ್ತು ರೂಮ್ಗೆ ಹೋಗಿ ಮತ್ತೆ ಟ್ರಾವೆಲ್ ಮಾಡಬೇಕು. ಮತ್ತೆ ಸಿಗ್ತೀನಿ ಅವಾಗ. ಸೊ ಅದೇ ತನಕ ಬ್ಯೂಟಿಫುಲ್ ವ್ಯೂಸ್ನ ಎಂಜಾಯ್ ಮಾಡ್ಕೊಂಡು ಬನ್ನಿ ಗೈಸ್. ಸೊ ಗೈಸ್, ಲಿಟ್ರಲಿ ಇವಾಗ ದೇವಸ್ಥಾನ ದರ್ಶನ ಅಂತೂ ಮುಗೀತು. ಈಗ ನಾವು ನೆಕ್ಸ್ಟ್ ಹೋಗ್ತಿದ್ದೀವಿ ಹಾಗೆ ನಮ್ಮ ರೂಮಿಗೆ, ವಿಚ್ ಇಸ್ ನಿಯರ್ ಮಂಗಳೂರು. ಸೊ ಅಲ್ಲಿಗೆ ಹೋದ್ಮೇಲೆ ಡಿಸೈಡ್ ಆಗ್ತೀವಿ, ಮತ್ತೆ ಎಲ್ಲ ರೆಸ್ಟ್ ಮಾಡ್ಕೊಂಡು ಸ್ವಲ್ಪ ನೆಕ್ಸ್ಟ್ ಪ್ಲೇಸ್ ಹೋಗೋಣ. ಬಟ್ ದಿಸ್ ಪ್ಲೇಸ್ ವಾಸ್ ಬ್ಯೂಟಿಫುಲ್ ಗೈಸ್, ದಿಸ್ ಪ್ಲೇಸ್ ವಾಸ್ ಸೋ ಬ್ಯೂಟಿಫುಲ್. ನೀವಂತೂ ವಿಸಿಟ್ ಮಾಡಬೇಕು. ಸೊ ನೆಕ್ಸ್ಟ್ ಇನ್ನೂ ಬೇರೆ ಕಡೆ ಹೋಗ್ತಿದ್ದೀವಿ. ಸೊ ಅಲ್ಲಿಗೆ ಹೋಗೋ ಶಾರ್ಟ್ಸ್ನ ಹಾಕ್ತೀನಿ. ಹೋಗೋಣ ಗೈಸ್, ನೆಕ್ಸ್ಟ್ ಕಡೆ ಹೋಗೋಣ. ಯಾರೇ ಜನ ಮಿಸ್ ಮಾಡಬೇಡಿ. ಅಡಿಷನಲ್ ವ್ಯೂ ಬಂದಿದ್ದಲ್ಲ ಗೈಸ್, ಏನು ಗೊತ್ತಾಗೈತೆ, ನಮ್ಮ ಕಾಲು ಭಯ ನೋಡೋಕ್ಕೆ ಗೈಸ್. ಬಟ್ ಅವ್ನು ಹಿಂಗೆ ತಿಂತಾನೆ ಅಂದರೆ ಬಿಸಿಲಿಗೆ ಕೂಡ ಮುಗ್ತವನೆ ಗೈಸ್.
ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಈಗ ಕೂಡ ಮುಗ್ಧನೇ ಗೈಸ್, ಅಷ್ಟು ಮುಗ್ಧನೇ ಅವನು. ಮತ್ತೆ ಮಂಗಳೂರಲ್ಲಿರೋ ಎಲ್ಲಾನು ಅವನೇ ಕನೆಕ್ಷನ್ಸ್. ರಜಾ ನಾವು ಈಗ ಇನ್ನೊಂದು ವೇಸ್ ನಾನ್ ವೆಜ್ ತಿನ್ನಂಗಿಲ್ಲ, ಅದು ಒಂದೇ ಕಾರಣಕ್ಕೆ ಅವ್ರು ಸೈಲೆಂಟ್ ಆಗಿರಂತೆ. ಇಲ್ಲ ಅಂತಿದ್ದೆ ಈಗಲೂ ಕೂಡ ನುಂಗಿ ನೀರು ಗೊತ್ತಂತೆ ಅಷ್ಟು ಹುಡುಗಿಗೆ ದಯವಿಟ್ಟು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಆದರೂ ಈ ಥರ ಮಾತ್ರ ನಂಬೇಡಿ ಗೈಸ್ ಯಾವತ್ತು. ನಾನು ಹೇಳ್ತಿದ್ದೆ ಅದಕ್ಕೆ ಎಕ್ಸಾಂಪಲ್ ಇವನು ಹೇಳ್ತೀನಿ ಗೈಸ್. ನೀವು ಒಂದು ಸಿನಿಮಾ ಮಂಗಳೂರು ವಿಸಿಟ್ ಮಾಡಿ ಗೈಸ್. ನಾವು ಫೈನಲಿ ಮತ್ತೆ ಬಂದಿದ್ದೀವಿ. ಸೊ ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ರೂಮಿಗೆ ಹೋದ್ವಿ ವಾಪಸ್ಸು. ಸೊ ಅಲ್ಲಿ ರೂಮಲ್ಲಿ ಹೋಗಿ ಸೊ ಮತ್ತೆ ಡಿಸ್ಕಸ್ ಮಾಡಿದ್ವಿ. ಸೊ ಅಲ್ಲಿಂದ ಚೆಕ್ಔಟ್ ಮಾಡಿದ್ವಿ, ರೂಮಿಂದ ಚೆಕ್ಔಟ್ ಮಾಡಿಬಿಟ್ಟು ಬಸ್ ಹತ್ಕೊಂಡು ಸೊ ರೆಡಿ ಟು ಸಫರ್. ಸೊ ಅನ್ಫಾರ್ಚುನೇಟ್ಲಿ ನಮ್ಮ ಮಂಗಳೂರು ಟ್ರಿಪ್ ಬಂದ್ಬಿಟ್ಟು ಎಂಡ್ ಆಗ್ತಿದೆ ಇಲ್ಲಿ. ನಮ್ಮ ಮಂಗಳೂರು ಟ್ರಿಪ್ಪು ಸ್ವಲ್ಪ ಇಲ್ಲಿ ಘಾಟ್ ಸೆಕ್ಷನ್ನು, ಅದಕ್ಕೆ ಬಸ್ ಸ್ವಲ್ಪ ಮೂವಿಂಗಲ್ಲಿದೆ. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಮಸ್ತಾಗಿತ್ತು ಮಂಗಳೂರು ಟ್ರಿಪ್ಪು. ಅನ್ಫಾರ್ಚುನೇಟ್ಲಿ ಎಂಡ್ ಆಗಿದೆ, ಬಟ್ ಸ್ಟಿಲ್ ವಿ ಮಿಸ್ ಅವರ್ ಹಾರ್ಟ್. ಬಟ್ ಮಂಗಳೂರು ಮಾತ್ರ ಬ್ಯೂಟಿಫುಲ್ ಇತ್ತು. ಸೊ ಮಂಗಳೂರಿಗಿತ್ತು ಕಾಲು. ಮಂಗಳೂರು ನನಗೆ ಸೂಪರ್ ಇತ್ತು ಗೈಸ್, ಅದು ನಮಗೆ ಮಾತ್ರ. ನಮ್ಮಲ್ಲಿ ಒಂದು ಸ್ವಲ್ಪ ಅಡಚಣೆಗಳಾಯಿತು. ಲೈಕ್ ಏನಂದರೆ ವಿ ಹ್ಯಾಡ್ ಪ್ಲ್ಯಾನ್ ಟು ಗೋ ಇನ್ ಟ್ರೈನ್. ಏನಾಯಿತು ಅಂದರೆ ಲೈಕ್ ಟೈಮ್ ಒಂದು ಸ್ವಲ್ಪ ಬೇಕಾಗಿತ್ತು. ನಾವು ತುಂಬ ಲೈಕ್ ಅರ್ಜೆಂಟ್ ಪ್ಲ್ಯಾನ್ ಮಾಡಿ ಸ್ವಲ್ಪ ಡಿ ಕೆ ಸಾಹೇಬರು ಬಿಸಿ ಇದ್ದರು. ನಾವು ಏನು ಮಾಡ್ಬಿಟ್ವಿ, ಟ್ರೈನಲ್ಲಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಕಾಯ್ಕೊಂಡು ಕೂತಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಜನರು ಪೂರ ಫುಲ್ ಸುತ್ತಾಗ್ಬಿಟ್ಟಿದ್ರು. ದೆನ್ ವಿ ಕಾಂಟ್ ಗೆಟ್, ನಮಗೆ ಸೀಟ್ ಸಿಕ್ಕಿಲ್ಲ. ಸೊ ಅಲ್ಲಿಂದ ಬಸ್ಸಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಆರಾಮ್ಸೆ ಬಸ್ಸಿಗೆ ತಂದ್ಕೊಂಡು ನಾವು ಮಿಸ್ಟೇಕ್ ಮಾಡ್ಕೊಂಡು ಬಸ್ಸಿಗೆ ಹೋದ್ವಿ. ಬಟ್ ಬಸ್ ಸ್ಟಾಪ್ ಹೋದರೆ ಗೈಸ್ ಮಂಗಳೂರು ಬಸ್ಸೇ ಇಲ್ಲ ಗೈಸ್. ಲಿಟ್ರಲಿ ನಾವು 2 hours ವೆಯ್ಟ್ ಮಾಡ್ತೀವಿ ಅಲ್ಲಿ. 2 hours ವೆಯ್ಟ್ ಮಾಡಿದ್ರೆ ನಮಗೆ ಮಂಗಳೂರು ಗಾಡಿ ಸಿಕ್ತು. ನಮ್ಗೆ ಎಷ್ಟು ಲಕ್ಕಿ ಅಂದರೆ ನಾವು ಮಂಗಳೂರು ಗಾಡಿ ಸಿಕ್ಕಿದ್ದಷ್ಟು ಖುಷಿ ಆಗಿದೆ ಗೈಸ್ ನಾವು. ಸೊ ಅದೊಂದು ಮಿಸ್ಟೇಕ್ ಮಾಡ್ಕೊಬೇಡಿ. ಪರವಾಗಿಲ್ಲ ಗೈಸ್, ಎಂಜಾಯ್ ಮಾಡ್ತೀವಿ. ಬಟ್ ನಾವು ಅದನ್ನು ರಿಗ್ರೆಟ್ ಮಾಡಲ್ಲ ಗೈಸ್. ಫ್ರೀ ಫೈರ್ ಲಾಗ್ಸ್ನ ಮಿಸ್ ಮಾಡಿದ್ದೀವಿ ಗೈಸ್, ಬೇಜಾರು ಮಾಡ್ಕೊಬೇಡಿ. ಬಟ್ ನಾವು ಅದು ರಿಗ್ರೆಟ್ ಮಾಡಲ್ಲ, ನಮ್ಗೆ ಬಸ್ಸು ಸಿಗಲಿಲ್ಲ ಅದು ಇದು ಅಂತ. ಯಾಕಂದರೆ ಮಂಗಳೂರಿಗೆ ಹೋದ್ಮೇಲೆ ಅದ್ರ ಟೆನ್ಷನ್ ಎಲ್ಲ ಹೋಯ್ತು ಗೈಸ್. ಅಷ್ಟು ಸಖತ್ತಾಗಿತ್ತು ಮಂಗಳೂರು, ಸೂಪರ್ ಆಗಿತ್ತು. ಸೊ ಮಂಗಳೂರಲ್ಲಿ ಏನೇನು ನಮೀಗ ಬ್ಯೂಟಿಫುಲ್ನೆಸ್ ಅಂತ ಇರೋಣ ಗೈಸ್. ಮಂಗಳೂರಲ್ಲಿ ಫಸ್ಟ್ ಹೋಗಿದ್ದು ಬೀಚು ಸಖತ್ತಾಗಿದೆ ಗೈಸ್. ಆ್ಯಕ್ಚುಲಿ ವಿ ಹ್ಯಾಡ್ ಪ್ಲ್ಯಾನ್ ಫಾರ್ ತಣ್ಣೀರ್ ಬಾವಿ ಬೀಚ್. ಅನ್ಫಾರ್ಚುನೇಟ್ಲಿ ಪ್ಲ್ಯಾನ್ ಫಾರ್ ಪನ್ನಾಪುರ್ ಬೀಚ್. ಪನ್ನಾಪುರ್ಗೆ ಅದರ್ ಆಪ್ಷನ್ ವಾಸ್ ಲೈಕ್ ನಾವು ಸೂರತ್ಕಲ್ ಹೋಗೋಣ ಅನ್ಕೊಂಡ್ವಿ. ಬಟ್ ಸೂರತ್ ತುಂಬ ದೂರ ಆಗಿದ್ದರಿಂದ ನಾವು ಅಲ್ಲೇ ಪನ್ನಾಪುರ್ ವೆದರ್ ಆಲ್ಸೋ ವಾಸ್ ಲೈಕ್ ನಾಟ್ ದಟ್. ಬಟ್ ಆ ವೆದರಲ್ಲಿ ಗೈಸ್ ನಾವು ಹೋಗಿದ ತಕ್ಷಣ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅವ್ರ ಬ್ಲಾಗಲ್ಲಿ ಹಾಕಿದ್ವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾವು ಶೂಟ್ಸ್ ಎಲ್ಲ ಮಾಡೋಣ ಅಂದ್ಕೊಂಡ್ವಿ. ಬಟ್ ಲಿಟ್ರಲಿ ಗೈಸ್ ಬ್ರೇಕಿಂತ ಮುಂಚೆ ಒಂದು ವಿಡಿಯೋ ನಾವು ಒಂದು ಸೀನರಿ ನೋಡಿದ್ವಿ. ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ ಗೈಸ್ ಒಂದು ಲೈಕ್ ಪೋರ್ಟಲ್ಲಿ ಶಿಪ್ ಬರುತ್ತಲ್ಲ ಗೈಸ್, ಆ ವ್ಯೂ ಮಾತ್ರ ಸಖತ್ತಾಗಿತ್ತು ಗೈಸ್. ಎಷ್ಟು ಸೂಪರ್ ಆಗಿತ್ತು ಅಂದರೆ ಆ ಪೋರ್ಟಲ್ಲಿ ಆ ಶಿಪ್ ಬಂದು ಅಲ್ಲಿ ನಿಂತ್ಕೊಳ್ಳೋದೆಲ್ಲ ಮಸ್ತಾಗಿತ್ತು. ಸೊ ಅದು ಸೂಪರ್ ಆಗಿತ್ತು. ನೆಕ್ಸ್ಟ್ ನಾವು ಮಾತ್ರ ಅಲ್ಲಿ ಸೂಪರಾಗಿ ಎಂಜಾಯ್ ಮಾಡಿಕೊಂಡು ಫೋಟೋಸ್ ತಗೊಂಡ್ವಿ, ಫೋಟೋಸ್ ವೀಡಿಯೋಸ್. ಬಟ್ ನಾವು ಒಂದು ಬೇಜಾರೇನಂದರೆ ಗೈಸ್, ಅಲ್ಲಿನ ಸೆಕ್ಯೂರಿಟಿ ಅಂಕಲ್ ನಮ್ಮಿಬ್ಬರನ್ನ ಎಷ್ಟು ವಿಷಲ್ ಹಾಕಿ ಹೋಗಿ ಅಂತ ಅಂದರು. ಅವನು ಪಾಪ ಬೇಜಾರು ಮಾಡ್ಕೊಂಡ್ರೆ ನಮಗೆ ಫೋಟೋ ತಗೊಳ್ತಿದ್ದ. ಸೊ ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಮಂಗಳೂರು ಅಂಕಲ್ಸ್ ಯು ಆರ್ ಲವ್ಲಿ ಗೈಸ್. ಸೊ ನೆಕ್ಸ್ಟ್ ನಾವು ಹೇಳಿದ್ರೆ ದೇವಸ್ಥಾನಕ್ಕೆ ಹೋದ್ವಿ ಗೈಸ್. ಲಿಟ್ರಲಿ ಗೈಸ್ ನೀವು ದೇವಸ್ಥಾನ ಅಲ್ಲಿ ನೋಡಿದ್ರೆ ಗೈಸ್ ಟಾಪ್ ನಾಚ್ ದೇವಸ್ಥಾನಗಳು. ನಾವು ರಶ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಸಿನ್ಸ್ ಇದು ವೀಕೆಂಡ್ ಕೂಡ ಆಗಿತ್ತು, ರಶ್ ಇತ್ತು ಅಂದ್ಕೊಂಡ್ವಿ. ಬಟ್ ನಾವು ಗೈಸ್ ಮಂಗಳೂರಲ್ಲಿರೋದು ಎಷ್ಟು ಚೆನ್ನಾಗಿರೋ ದೇವಸ್ಥಾನ ಅಂದರೆ ಎಷ್ಟು ಸೂಪರ್ ಆಗಿತ್ತು ಅಂದರೆ ಕಾಮ್ ಪೀಸ್ ಆಗಿತ್ತು. ಸೊ ನೀವು ಮಾತ್ರ ಮಿಸ್ ಮಾಡ್ಕೋಬೇಡಿ, ಅಲ್ಲಿಗೆ ಖಂಡಿತ ವಿಸಿಟ್ ಕೊಟ್ಟು ಹೋಗಿ. ಸಿನ್ಸ್ ನಾವು ಫೋನ್ ಎಲ್ಲ ಅಲೌ ಮಾಡಲಿಲ್ಲ. ಸೊ ನೀವೇ ಹೋಗಿ ನೋಡಿ, ಎಕ್ಸ್ಪೀರಿಯೆನ್ಸ್ ಮಾಡಿ. ಅದು ಬಿಟ್ಟರೆ ಗೈಸ್ ಮೋಸ್ಟ್ ನನಗೆ ಇಷ್ಟ ಆಗಿತ್ತು ಗೈಸ್ ಕ್ಲೀನ್ಲಿನೆಸ್. ಏನಂತೀಯ? ಫುಲ್ಲು ಕ್ಲೀನ್ಲಿನೆಸ್ ಅಂದರೆ ಗೈಸ್ ಈಗಲೂ ಕೂಡ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನೋಡಿಲ್ಲ, ಅಷ್ಟು ಕ್ಲೀನಾಗಿ ನೋಡಿಲ್ಲ. ಲೈಕ್ ನಾವು ಹತ್ತತ್ರ ಇರೋ ಪ್ಲೇಸ್ ದ ರೋಡ್, ದ ಸ್ಪೇಸ್ ಬಿಟ್ವೀನ್ ದ ರೋಡ್ಸ್, ಫುಟ್ಪಾತ್. ಗೈಸ್ ಸೀರಿಯಸ್ಲಿ ಗೈಸ್ ರೋಡಲ್ಲಿ ಎಷ್ಟು ಕ್ಲೀನಾಗಿ ಪಾರ್ಕಿಂಗ್ ಮಾಡಿದ್ದಾರೆ ಅಂದರೆ ಒಂದು ವೆಹಿಕಲ್ ಹಾಕುವ ಮಸ್ತಾಗಿತ್ತು. ಆ ಬ್ಯೂಟಿನೆಸ್ ಸೂಪರ್ ಆಗಿತ್ತು. ಆದರೂ ಒಂದು ಸೈಡ್ ನೀವು ಮಂಗಳೂರು ವಿಸಿಟ್ ಮಾಡಿ ಎಲ್ಲ ನೋಡಿ ಗೈಸ್, ಸೂಪರ್ ಅನಿಸುತ್ತೆ. ಸೊ ನಮ್ಮ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಅನ್ಫಾರ್ಚುನೇಟ್ಲಿ ನಮ್ಮ ಮಂಗಳೂರು ಟ್ರಿಪ್ ಎಂಡ್ ಆಗಿರ್ಬೋದು ಗೈಸ್, ಬಟ್ ದ ಜರ್ನಿ ಸ್ಟಿಲ್ ಗೋಯಿಂಗ್ ಆನ್. ಸೊ ಈ ಜರ್ನಿ ಇನ್ನು ಬೇರೆ ಕಡೆ ನಡೀತಿದೆ.
ಎಲ್ಲಿಗೆ ಏನಕ್ಕೆ ಯಾವಾಗ ಎಲ್ಲ ಗೊತ್ತಾಗಬೇಕು ಅಂದರೆ ನಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗಿ ನೋಡಿ. ಸೊ ದಿಸ್ ಇಸ್ ದ ಎಂಡ್ ಆ್ಯಂಡ್ ಎಸ್ ದಿಸ್ ಇಸ್ ದ ಎಂಡ್ ಆಫ್ ದಿಸ್ ಬ್ಲಾಗ್. ಟೇಕ್ ಕೇರ್, ಬಾಯ್ ಫ್ಯಾಮ್, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. Life is very short, Nanba. Always be happy.